ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಹನುಮಾನ್ ದೇವರ ಗುಡಿ ಹತ್ತಿರ ಯಶಸ್ವಿಯಾಗಿ 4ನೇ ವರ್ಷ ಪಾದಾರ್ಪಣೆ ಮಾಡಲಾಯಿತು. ನಾಡದೇವಿ ಮಹಾಮಂಡಳ ಜಮಖಂಡಿ 2025ರ ದಸರಾ ಉತ್ಸವ ಸಮಾರೋಪ ಸಮಾರಂಭ ಭಾರಿ ಅದ್ದೂರಿಯಾಗಿ ವಿವಿಧ ನಾಡದೇವಿಗಳ ಭವ್ಯ ಮೆರವಣಿಗೆ ವಾದ ಮೇಳಗಳೊಂದಿಗೆ ಅದ್ದೂರಿಯಾಗಿ ನಡೆದವು. ಇದೇ ಸಂದರ್ಭದಲ್ಲಿ ಮಾರ್ಗದರ್ಶಕರು ವೇದಾಂತಾಚಾರ್ಯ ಪಪು ಶ್ರೀ ಕೃಷ್ಣಾನಂದ ಅವಧೂತರು, ವೃದ್ಧಾವಧೂತ ಮಠ ಜಮಖಂಡಿ, ಸನ್ಮುಖ ಶ್ರೀ ಆನಂದ್ ದೇವರು ಉಲ್ಲೇಮಠ ಜಮಖಂಡಿ, ಸಂಸ್ಥಾಪಕ ಅಧ್ಯಕ್ಷರು ರುದ್ರಯ್ಯ ಕರಡಿ, ಅಧ್ಯಕ್ಷರು ಶ್ರೀ ಗಂಗಾಧರ ತಲಬೇಕನವರ್, ಮುಖ್ಯ ಅತಿಥಿ ಮಾಜಿ ವಿಧಾನ ಪರಿಷತ್ ಸದಸ್ಯರು GS ನ್ಯಾಮಗೌಡ್, ಮಾಜಿ ಶಾಸಕರು ಆನಂದ್ ಸಿ ನ್ಯಾಮಗೌಡ್, ಪುಟ್ಟು ಪಾಣಿ, ಕುಮಾರ್ ಆಲ್ಗೂರ್, ಅಜಯ್ ಕಡಪಟ್ಟಿ, ಸಚಿನ್ ಪಟ್ಟಣಶೆಟ್ಟಿ, ಪ್ರದೀಪ್ ಮೆಟಗುಡ್, ವರದಿ ಶ್ರೀಕಾಂತ್ ಮಠಪತಿ, ಎಂ ಸುದ್ದಿ ಮಿತ್ರ ಜಮಖಂಡಿ. ಸತ್ಕಾರ ಮಾಡಿ ಕಳಿಸಿ ಹಜಾರು ಮತ್ತು ಶಾಸಕರು ಮಾಡ್ತಾರೆ. ಪ್ರತಿ ವರ್ಷ ಟೀಚರ್ಸ್ ಕಾಲ್ ಇದೇ ರೀತಿ ಪ್ರಶಸ್ತಿಗಳನ್ನ ಪಡಿತಾ ಇರಲಿ ಅಂತ ಹೇಳಿ ಈಗ 10ನೇ ಮಿತ್ರ ಇದೇ ರೀತಿಯಾಗಿ ಇವತ್ತು 50 ಮಂದಿ ಮೆಂಬರ್ ಮುಂದಿನ ದಿನಮಾನದಾಗ 500 ಆಗಲಿ ಅಂತ ಹಾರೈಸ್ತೇನೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ. ಮುಂದೆ ಗೊತ್ತವರಿಗೆ ಹಿಂದೆ ಗೊತ್ತವರಿಗೆ ಅಲ್ಲಿ ಬರ್ತಕ್ಕಂಥ ಎಲ್ಲ ನಾಡದೇವಿ ಮಹಾಮಂಡಳದ ನೂತನ ಸಾರಥಿಯಾಗಿ ಬರ್ತಕ್ಕಂಥ ಎಲ್ಲ ದೇವಾನುದೇವತೆಗಳ ಸಮ್ಮುಖದಲ್ಲಿ ಆ ತಾಯಿಯ ಚಾಮುಂಡೇಶ್ವರಿಯ ಒಂದು ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮ 100 ವರ್ಷಗಳ ಕಾಲ ಸತತವಾಗಿ 100 ವರ್ಷಗಳ ಕಾಲ ಸತತವಾಗಿ ಈ ಕಾರ್ಯಕ್ರಮ ನಡೀಲಿ, ಮುಂದುವರಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಶೀರ್ವಾದ, ಆರೋಗ್ಯ, ಆಯುಷ್ಯ, ಭೋಗ ಭಾಗ್ಯ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತೇಳಿ ಇವತ್ತಿನ ದಿವಸ ನಾವು ಆತ್ಮಕನ್ನ ಮುಗಿಸ್ತಾ ಇದ್ದೀವಿ. 4ನೇ ವರ್ಷದ
ಶ್ರೀ ನಾಡದೇವಿ ಮಹಾಮಂಡಳ ಜಮಖಂಡಿ ಇವರ ಒಂದು ನೇತೃತ್ವದಲ್ಲಿ ದಸರಾ ಉತ್ಸವದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರೂ ಉದ್ದೇಶಿಸಿ ಈಗ ತಾನೇ ಮಾತನಾಡಿ ಹೋಗಿರ್ತಕ್ಕಂಥ ರುದ್ರಸ್ವಾಮಿ ಪೀಠದ ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಕರಡಿ ಅವರೇ ಹಾಗೂ ಈ ಒಂದು ಮಹಾಮಂಡಳದ ಅಧ್ಯಕ್ಷರು ಆಗಿರ್ತಕ್ಕಂಥ ಗಂಗಾಧರ್ ತಲಬಂಗ್ನವರವರೇ ಮತ್ತು ಪ್ರದೀಪ್ ಮೆಟ್ಗೋಡ್ ಅವರೇ, ಗಣೇಶ್ ಶಿರ್ಗನ್ನವರವರೇ ಹಾಗೂ ಪುಟ್ಟು ಪಾನಿ ಅವರೇ, ಭಾಳ ಕುಮಾರ್ ಆಲ್ಗೂರ್ ಅವರೇ, ಅವರಿವರೆನ್ನದೇ ರತ್ನಾ ಶೇಟ್ ಅವರೇ, ಅವರಿವರೆನ್ನದೇ ಎಲ್ಲ ಗಣ್ಯಮಾನ್ಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಎಲ್ಲ ಯುವ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಭಾಳ ಸಂತೋಷ. ಮಹಾಮಂಡಲದವರು ಇದು 4ನೇ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ನಮ್ಮ ಕರಡಿಯವರ ನೇತೃತ್ವದಲ್ಲಿ 1996ರಲ್ಲಿ ಈ ಒಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನವರಾತ್ರಿ ಉತ್ಸವನ ಆಚರಣೆ ಮಾಡುವಂಥದ್ದು 1996ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅವತ್ತು ಒಂದು ಕಡೆಯಿಂದ ಪ್ರಾರಂಭ ಆಗಿದ್ದು, ಇವತ್ತು ಜಮಖಂಡಿ ನಗರದಲ್ಲಿ ಹಲವಾರು ಕಡೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಬಹಳಷ್ಟು ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಯಾಕಂತಂದ್ರೆ ಈ ನವರಾತ್ರಿ ಉತ್ಸವ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡೋದನ್ನು ನಾವು ಕಾಣ್ತೀವಿ. ಎಲ್ಲ ರೀತಿಯ ದೃಶ್ಯ ಕಲಿಕೆಯನ್ನು ಎಷ್ಟೊಂದು ಕಲಿಕೆನ ಇದು ಮಾಡ್ರಿ ಮುಗಿಸ್ತಿದ್ರು. ಇದರಲ್ಲಿ ರಂಜಿತ್ ಕುಮಾರ್ ಗಾಂಧಿ ಕಾಕ ಅವರು ಹಾಗೂ ಪೂಜೆಯ ಸತ್ಕಾರದಲ್ಲಿ ಭಾಗಿಯಾಗಬೇಕೆಂದು ವಿನಂತಿ. ಅದೇ ರೀತಿ ಇನ್ನೂರು ಪತ್ರಕರ್ತರು ಬರೀ ಯಶಸ್ಸನ್ನ ಆಗಬೇಕಾದ್ರೆ ಈ 4ನೇ ವರ್ಷ ಈಗ ಯಶಸ್ವಿಯಾಗಿ ಸ್ಥಾಪನೆ ಆಗಿತ್ತು. ಅದು ಪ್ರಪ್ರಥಮದಲ್ಲಿ 1996ರಲ್ಲಿ ನಾವು ಪಾಗಾಗಲ್ಲಿಯಲ್ಲಿ ಪ್ರಪ್ರಥಮ ದೇವಿ ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ದಿವಂಗತ ನಮ್ಮ ಸಿದ್ಧಲಿಂಗಯ್ಯ ಕಂಬಿ ಸ್ವಾಮಿಗಳು ಇರ್ಬೋದು, ನಮ್ಮ ಜೀವನ್ ಶಾ ಇರ್ಬೋದು, ನಮ್ಮ ಶಾವು ಜಾಧವ್ ಅವರು ಅತಿ ಹೋರಾಟಗಾರರು, ಅವರು ನಮ್ಮ ಜೊತೆ ಇದ್ದರು. ದಿಲೀಪ್ ಶಿಂದೆ ಅವರು, ನಾಡಿಗೇರಕ್ಕವರು, ಈ ರೀತಿ ಎಲ್ಲ ಒಂದು 5-6 ಜನ ಕೂಡಿ ನಾವು ಸ್ಥಾಪನೆ ಮಾಡಿದ್ದೆವು. 96, 97, 98 ಭಾಗದಲ್ಲಿ ಮುಂದೆ 1999, 2000 ಅಲ್ಲಿ ಶಕುಂತಲ ಸಾಲಿ, 2010 ತನಕ ಸರಾ ಬಜಾರ್ದಾಗ, 2010ರಿಂದ 2025 ತನಕ ನಮ್ದು ಇಲ್ಲಿ ಪಾಗದಲ್ಲಿ ಓಣಿ ಒಳಗೆ ಸ್ಥಾಪನೆ ಮಾಡಿದ್ವಿ. 2021 ನಮ್ಮಲ್ಲಿ ಏನು ಕಲ್ಪನೆ, ಏನು ದೇವಿ ಆಶೀರ್ವಾದ, ದೇವಿ ಸಂಕಲ್ಪ, ನಾವು ಎಲ್ಲ ಸಂಕಲ್ಪ ಮಾಡಿ ನಾವೆಲ್ಲ ಕಮಿಟಿ ಕುಡ್ಕೊಂಡು ಒಂದು ನಾಡದೇವಿ ಮಹಾಮಂಡಳ ಯಾಕೆ ಮಾಡಬಾರ್ದು ಅಂತೇಳಿ ವಿಚಾರ ಮಾಡಿ ಎಲ್ಲರೂ ಕೂಡ ಮುತ್ತಿನಗಂಡಿ ಅಜ್ಜಾರ ಕಡೆ ಹೋದೆವು. ಮುತ್ತಿನಗಂಡಿ ಗೌರವ ಅಧ್ಯಕ್ಷರು ಏನು ಹೇಳಿದರು, ಆಗಲಿ ಮಾಡಿ, ಇದು ನಾಡದೇವಿ ಹಬ್ಬ, ನಮ್ಮ ಕರ್ನಾಟಕದ ನಾಡ ಹಬ್ಬ, ದಸರಾ ಉತ್ಸವ ಹೇಗಾಗತ್ತಲ್ಲ ಹಂಗೆ ನಮ್ಮಲ್ಲಿ ಉತ್ಸವ ಆಗಲಿ ಅಂತ ನಮ್ಗೆ ಸಲಹೆ ಕೊಟ್ಟರು. ಅದೇ ರೀತಿ ನಮ್ಮ ಮಾರ್ಗದರ್ಶಕರು ಕೃಷ್ಣಾನಂದ ಅವಧೂತರು ಅವರು ನಮ್ಗೆ ಮಾರ್ಗದರ್ಶನ. ನಮ್ಮ ಹುಲಿಮಠ ಅಜ್ಜಾರು ಅವರು ಆ ಟೈಮ್ದಾಗ ಇದ್ದಿದ್ದಿಲ್ಲ, ನಮ್ಗೆ ಆಶೀರ್ವಾದ ಅವರ ಬೆನ್ನೆಲುಬಾಗಿತ್ತು. ಇದೇ ರೀತಿಯಾಗಿ ಎಲ್ಲರೂ ನಮಗೆ ಈ ಸಂಕಲ್ಪದಿಂದ 2001 ಹಿಡ್ಕೊಂಡು 2021 ಹಿಡ್ಕೊಂಡು 2025 4ನೇ ವರ್ಷ ಪಾದಾರ್ಪಣೆ ಮಾಡಿದ್ವಿ. ಹಾಗೆ ಯಶಸ್ವಿಯಾಗಿ ಆಗ್ತಾ ಬಂದಿದ್ದೀವಿ. ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈ ನಮ್ಮ ಜಮಖಂಡಿಯಲ್ಲಿ ಆಗ್ತಕ್ಕಂಥ ನಾಡದೇವಿ ಕಾರ್ಯಕ್ರಮ ಮೈಸೂರು ದಸರಾದ 2ನೇ ಮೈಸೂರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಜಗನ್ಮಾತಾ ದೇವಿ ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಆ ದೇವಿಯ ಪುರಾಣ ಅಂತಕ್ಕಂಥದ್ದು ದುರ್ಗುಣಗಳ ಒಂದು ಸಂಹಾರ, ಸದ್ಗುಣಗಳ ಒಂದು ಉತ್ಪತ್ತಿ ಅಂತಕ್ಕಂಥದ್ದನ್ನು ಅಲ್ಲಿ ಕಂಡು ಬರ್ತದ. ಆ ದೇವಿ ಅಲ್ಲಿ ರಾಕ್ಷಸನ್ನ ಸಂಹಾರ ಮಾಡಿದ್ರು ಅಂತ ಕೇಳ್ತೀವಿ ನಾವು. ಆ ದೇವಿ ರಾಕ್ಷಸನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಲಕ್ಷಾರ್ಥ ಏನಂದ್ರೆ
ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ನಾವು ಕಳೆದುಕೊಂಡು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕಂತಕ್ಕಂಥ ಒಂದು ಉದ್ದೇಶ. ಆದ್ದರಿಂದ ಆ ದೇವಿ ನಾಡದೇವಿ ಜಗನ್ಮಾತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಹಾಮಂಡಳಿಗೆ ಉತ್ತರೋತ್ತರವಾಗಿ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ, ಎಲ್ಲರಿಗೂ ಕೂಡ ದೇವಿ ಸನ್ಮಂಗಲವನ್ನು ಉಂಟು ಮಾಡಲಿ, ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಎರಡು ಮಾತಿಗೆ ವಿರಾಮ ಹೋಗ್ತದೆ. ಯಾಕಂದ್ರೆ ಈಗ ರುದ್ರಾಯ ಕಾಡಿಯವರು ಹೇಳಿದಂಗೆ 96ರಿಂದ ಇಲ್ಲಿ ನಾಡದೇವಿಯ ಪ್ರಸ್ತಾಪನೆ ಪ್ರಾರಂಭ ಆಗಿದೆ. ಆದರೆ ನಾವು ತಿಳಿದಂಗೆ ಮೊದಲ ಮಹಾಮಂಡಳ ನಾಡದೇವಿಯ ಹಬ್ಬ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ, ತುಳಜಾಪುರ ಆ ಕಡೆಯಿಂದ ಪ್ರಸಿದ್ಧವಾಗಿ ಇತ್ತು. ನಾವು ತಿಳಿದಂಗೆ ಬಿಜಾಪುರದಲ್ಲಿ ದಕ್ಷಿಣ ಕಟ್ಟಿಗಲ್ಲಿ ಅಂತ ಹೇಳಿ ಅಲ್ಲಿ 20 ಮುಂದೆ ನಾಡದೇವಿಯ ಬೆಳ್ಳಿ ಮೂರ್ತಿ, ರೈಟ್ ಸೈಡ್ ಬೆಳ್ಳಿ ಮೂರ್ತಿ ದಕ್ಷಿಣ ಕಟ್ಟಿಗಲ್ಲಿ ಇಲ್ಲಿ ಬಿಜಾಪುರದಾಗ ನಾಡದೇವಿ ಪ್ರತಿಷ್ಠಾಪನೆ ಮಾಡ್ತಿದ್ರು. ಆದರೆ ಇವತ್ತು ಹೇಗೆ ನಮ್ಮ ಗಜಾನನ ಮಹಾಮಂಡಳದ ಅದೇ ರೀತಿ ನಾಡದೇವಿ ಮಹಾಮಂಡಳ ಜಮಖಂಡಿಯಲ್ಲಿ ಸ್ಥಾಪನೆ ಆಗಿದ್ದು ಭಾಳ ಸಂತೋಷ. ಯಾಕಂದ್ರೆ ಈ ಮಹಾಮಂಡಳಗಳು ಎದಕ್ಕೆ ಬೇಕಪ್ಪ ಅಂದ್ರೆ ನಮ್ಮ ಧಾರ್ಮಿಕ ಕಾರ್ಯಾಚರಣೆಗಳಿಗೆ ಏನು ಯುವಕರು ಭಾಗವಹಿಸ್ತಾರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರು ಹೆಚ್ಚಿನ ಅಲಂಕಾರ ಮಾಡಬೇಕು, ಹೆಚ್ಚಿನ ವೈಭವದಿಂದ ಆಚರಿಸಬೇಕಂತ ತಿಳ್ಕೊಂಡು ಮಹಾಮಂಡಲದಲ್ಲಿ ಪ್ರೋತ್ಸಾಹ ಕೊಡಿಸಲಾಗಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ವಿಂಗಡಣೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷ ಮೂರ್ತಿಯ ಪ್ರತಿಷ್ಠಾಪನೆ, ಪೂಜೆ ವಿಧಾನ ಬಗ್ಗೆ ಅವರಿಗೆ ಆಸಕ್ತಿ ಹುಟ್ಟಲಿ ಅಂತೇಳಿ ಭಾಳ ಚೆನ್ನಾಗಿ ಸಂಘಟನೆ ಮಾಡ್ಯಾರ. ಇದಕ್ಕೆ ನಮ್ದೆಲ್ಲರೂ ಸದಾಕಾಲ ಇದಕ್ಕೆ ಬೆಂಬಲ ಐತಿ. ನಮ್ಮ ಭಾರತೀಯ